ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ದುರಂಧರ್ 2 ಸಿನಿಮಾ ರಿಲೀಸ್ ಆಗಿದೆ. ಮಾರ್ಚ್ 19ಕ್ಕೆ ರಣವೀರ್ ಸಿಂಗ್ ಅಭಿನಯದ ಆದಿತ್ಯ ಧರ್ ನಿರ್ದೇಶನದ ದುರಂಧರ್ 2 ಸಿನಿಮಾ ರಿಲೀಸ್ ಆಗಿದ್ದು ಒಳ್ಳೆಯ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಕೂಡ ನಡೆದಿತ್ತು. 43 ಕೋಟಿ ಬಿಸ್ನೆಸ್ ಮಾಡಿದಂತಹ ದುರಂಧರ್ ಸಿನಿಮಾ ಮೊದಲ ದಿನ 103 ಕೋಟಿಯ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಳ್ತು. ಇನ್ನು ಎರಡನೇ ದಿನದ ಕಲೆಕ್ಷನ್ ಅನ್ನ ನೋಡಿದಾದ್ರೆ ಎರಡನೇ ದಿನ ಆ ದಿನ ರಾತ್ರಿ 10 ಗಂಟೆಯ ತನಕ ಆಗಿರುವಂತಹ ಕಲೆಕ್ಷನ್ ಲೆಕ್ಕಾಚಾರ 97 ಕೋಟಿ ರೂಪಾಯಿ. ಹಾಗಿದ್ರೆ ಆ ಒಂದು ಎರಡನೇ ದಿನ ಕೂಡ ಕಲೆಕ್ಷನ್ 100 ಕೋಟಿ ದಾಟಿರೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗೆ ನೋಡೋದಾದ್ರೆ ಮೊದಲ ದಿನದ ಕಲೆಕ್ಷನ್ ಹಾಗೂ ಎರಡನೇ ದಿನದ ಕಲೆಕ್ಷನ್ ಅನ್ನ ನೋಡ್ತಾ ಇದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿಯ ಒಂದು ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿ ನೋಡೋದಾದ್ರೆ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದೇ ರೀತಿ ಹೆಚ್ಚಿನ ಸ್ಪೀಡ್ ನಲ್ಲಿ ಕಲೆಕ್ಷನ್ ಅನ್ನ ದಾಖಲಿಸ್ತಾ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಟ್ರೇಡ್ ಎಕ್ಸ್ಪರ್ಟ್ಸ್. ಇನ್ನು ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಅನ್ನ ನೋಡೋದಾದ್ರೆ ದುರಂಧರ್ 2 ಗಿಂತ ಮೊದಲು ಬಂದಂತಹ ದುರಂಧರ್ ಸಿನಿಮಾ ಮೊದಲ ದಿನ ಗಳಿಸಿದ್ದು ಬರೀ 27 ಕೋಟಿ. ಆದ್ರೆ ದುರಂಧರ್ 2 ಸಿನಿಮಾ ಮೊದಲ ದಿನವೇ 103 ಕೋಟಿ ಗಳಿಸಿದೆ. ಅಲ್ಲಿಗೆ ಮೊದಲ ಭಾಗದ ಸಿನಿಮಾದ ಕಲೆಕ್ಷನ್ ಫಸ್ಟ್ ಡೇ ಕಲೆಕ್ಷನ್ ಏನಿದೆ ಅದಕ್ಕಿಂತ 4 ಪಟ್ಟು ಹೆಚ್ಚು ಕಲೆಕ್ಷನ್ ದುರಂಧರ್ 2ಗೆ ಸಿಕ್ಕಿದೆ ಅನ್ನೋದು ಇನ್ನೊಂದು ಪಾಸಿಟಿವ್ ಬೆಳವಣಿಗೆ. ಸಿನಿಮಾದ ಕಲೆಕ್ಷನ್ ಈ ರೀತಿ ಇದ್ರೆ ಇನ್ನು ಓಪನಿಂಗ್ ಡೇ ದಾಖಲೆಗಳನ್ನ ನೋಡೋದಾದ್ರೆ ರಣಬೀರ್ ಕಪೂರ್ ಅಭಿನಯಿಸಿದಂತಹ ಎನಿಮಲ್ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ 63 ಕೋಟಿ ಇದ್ರೆ ಶಾರುಖ್ ಖಾನ್ ಅಭಿನಯಿಸಿದಂತಹ ಜವಾನ್ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ 65 ಕೋಟಿ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ದುರಂಧರ್ 2 ಸಿನಿಮಾದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬಾನೇ ಹೆಚ್ಚಿನ ಅಂತರದಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಈ ವೀಕೆಂಡ್ ಬರ್ತಾ ಇದೆ. ವೀಕೆಂಡ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಇನ್ನು ಶನಿವಾರ ಮತ್ತೆ ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಜನರು ಫ್ಯಾಮಿಲಿ ಸಮೇತವಾಗಿ ಸಿನಿಮಾಗೆ ಬರ್ಬೋದು. ಹಾಗಾಗಿ ಕಲೆಕ್ಷನ್ ವಿಚಾರದಲ್ಲಿ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದುರಂಧರ್ ರಿಲೀಸ್ ವೇಳೆ ಒಂದಷ್ಟು ಕಡೆ ಸಮಸ್ಯೆಗಳು ಕೂಡ ಆಗಿತ್ತು. ಕೆಲವು ಕಡೆ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಷ್ಟು ಕಡೆ ಶೋಗಳು ಕ್ಯಾನ್ಸಲ್ ಆಗಿದ್ವು. ಹೀಗಿದ್ರೂ ಕೂಡ ಸಿನಿಮಾದ ಪರ್ಫಾರ್ಮೆನ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ ಭರ್ಜರಿಯಾಗಿಯೇ ಇದೆ. ಇಷ್ಟೊಂದು ಕೆಲವೊಂದು ಸಮಸ್ಯೆಗಳ ಮಧ್ಯೆಯೂ ಕೂಡ ದುರಂಧರ್ 2 ಸಿನಿಮಾ 100 ಕೋಟಿಯ ಓಪನಿಂಗ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳಿ ನಾವು ಊಹಿಸಬಹುದು. ಅಷ್ಟೇ ಅಲ್ಲದೇನೆ ಸಿನಿಮಾ ಈ ಹಿಂದೆ ದುರಂಧರ್ ಸಿನಿಮಾ ಏನ್ ಬಂದಿತ್ತು ಆ ಸಿನಿಮಾ 1300 ಕೋಟಿ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿತ್ತು. ಅದಕ್ಕೆ ಹೋಲಿಸಿದ್ರೆ ದುರಂಧರ್ 2 ನ ವೇಗ ಖಂಡಿತವಾಗ್ಲೂ ಹೆಚ್ಚಿದೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ಸಿನಿಮಾ ವಾರದೊಳಗಾಗಿ ತುಂಬಾ ಸುಲಭವಾಗಿ 500 ಕೋಟಿ ಮೈಲುಗಲ್ಲನ್ನ ತಲುಪಬಹುದು ಅಂತ ಹೇಳುವಂತದ್ದು ಸದ್ಯ ಕೇಳಿ ಬರ್ತಿರುವ ಮಾತು. ದುರಂಧರ್ 2 ನ ಪರ್ಫಾರ್ಮೆನ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ನೋಡ್ತಾ ಇದ್ರೆ 2026ರ ಬಿಗ್ಗೆಸ್ಟ್ ಸಿನಿಮಾಗಳಲ್ಲಿ ಒಂದು ಅಂತ ದುರಂಧರ್ 2 ಕರೆಸಿಕೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಸಂದೇಹನೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.